ಅಂತರಪಟ ಅಂತರಪಟ. ಏನಾಯ್ತು? ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡೋಷ್ಟು ದೊಡ್ಡಳ ಕಡೆ ನಿನ್ ಮಗಳು ರೇವತಿ. ಹಿಂಗ್ ತಿಂಗಳಿಗೂ 15 ದಿನಕ್ಕೂ 4,000 ದುಡಿದ್ರೆ ಮನೆ ಹೆಂಗ್ ನಡೀತದೆ? ಏನೇ ಹೇಳೋದಿದ್ರು ನನಗೆ ಹೇಳಿ, ಅದನ್ ಬಿಟ್ಟು ಅಮ್ಮಂಗೆ ಏನಕ್ಕೆ ಹೊಡಿತಿದ್ದೀರಾ? ಯಾಕಂದ್ರೆ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಉರಿತೆ ಅಂತ ನಿನಗ್ ಗೊತ್ತಾಗ್ಲಿ ಅಂತ. 4 ತಾಸಲ್ಲಿ ಇಷ್ಟು ಮಾತಾಡ್ತಿ ಅಂದ್ರೆ ಮನೆ ಯಜಮಾನ ಇಷ್ಟೆಲ್ಲ ನೋಡ್ಕೊಳ್ಳೋ ನಾನೆಷ್ಟು ಮಾತಾಡಬೇಡ. ಕೆಲ್ಸಕ್ ಬಾರದ್ ಕೆಲ್ಸ ಮಾಡ್ಕೊಂಡ ಇದ್ರೆ ಮನೆ ನಡೆಯೋದ್ ಹೆಂಗೆ? ಸಾಧಾರಣಂಗೆ ಹೇಳ್ತೀನಿ, ನಾಳೆಯಿಂದ ಸುಮ್ನೆ ಗಾರ್ಮೆಂಟ್ಸ್ ಹೋಗು. ನಾನೇನ್ ಟೈಮ್ ವೇಸ್ಟ್ ಮಾಡ್ತಿಲ್ಲ, ನಂದೇ ಕಂಪ್ನಿ ಅಂತ ಶುರು ಮಾಡ್ತೀನಿ. ಅದಕ್ಕೆ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದೀನಿ ಮಹೇಶ್ ಸರ್. ಕಂಪ್ನಿ ಕಟ್ತಾಳಂತೆ ಕಂಪ್ನಿ. ಕಂಪ್ನಿ ಕಟ್ಟಕ್ಕೆ ಏನು ಆಕಾಶದಿಂದ ದುಡ್ಡು ಉದುರುತ್ತಾ? ಇಲ್ಲಿ ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಕಂಪ್ನಿ ಕಟ್ತಾಳಂತೆ ಕಂಪ್ನಿ. ಈ ಉಸಾಬ್ರಿ ಎಲ್ಲ ಬಿಟ್ಬಿಡು, ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸುಮ್ನೆ ನಮ್ಮ ಅಕ್ಕನ ಮಗ ಪುರುಷೋತ್ತಮ ಇದಾನಲ್ಲ, ಅವನ್ನ ಮದುವೆ ಆಗುವೆ. ಜೀವನಾನು ಸೆಟಲ್, ದುಡ್ಡು ಸಿಗುತ್ತೆ. ಮದ್ವೆ ಇಲ್ದಿದ್ರು ಪರವಾಗಿಲ್ಲ, ಆ ಕುಡ್ಕನ್ ಮಾತ್ರ ನಾನ್ ಮದ್ವೆ ಆಗಲ್ಲ. ನನಗೊಂದು ಗುರಿ ಇದೆ, ಅಲ್ಲಿ ತನಕ ನೀವು ಮದ್ವೆ ಸುದ್ದಿ ಎತ್ತಕ್ ಹೋಗ್ಬೇಡಿ ಸರ್. ಓಹೋ, ಗುರಿ ಮುಟ್ಟ ತನಕ ನಿನ್ ವಯಸ್ಸು ಅಲ್ಲೇ ನಿಲ್ಲುತ್ತಾ? ಅಷ್ಟಕ್ಕೂ ನಿನ್ನನ್ ಮದ್ವೆ ಆಗಕ್ಕೆ ಯಾವ ತ್ರಿಪುರ ಸುಂದರ ಬರ್ತಾನ? ಯಾರೋ ಬರ್ತಾರೆ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನ್ಯಾಕೆ ತಲೆ ಕೆಡ್ಸ್ಕೊತೀನಿ ಅಂದ್ರೆ ಈ ಮನೆ ಯಜಮಾನ ರೇವತಿ, ನಿನ್ನ ಮಗಳು ನನ್ನ ಈ ಮನೆ ಯಜಮಾನ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ. ಮನೆ ಯಜಮಾನ್ರು ಅಂತ ಅಂದ್ಮೇಲೆ ಎಲ್ಲ ಜವಾಬ್ದಾರಿ ತಗೋಬೇಕು. ಓನರ್ ಮನೆ ಬಾಟ್ಲಿ ಕೇಳಕ್ ಬಂದಾಗ ಎಲ್ಲಿ ಹೋಗಿರ್ತೀರಾ ನೀವು? ನಮ್ ಹೆಣ್ಮಕ್ಳು ಬಯಸ್ಕೋಬೇಕಾ? ಬೇಡದೆ ಇರೋ ವಿಷಯಕ್ಕೆ ಮಾತ್ರ ಯಜಮಾನ್ರಾಗ್ಬಿಡ್ತೀರಾ. ಹೆಣ್ಮಕ್ಳು ಬಾಗ್ಲೇ ನಿಂತ್ಕೊಂಡು ಬಯಸ್ಕೊಳ್ದಾಗ ಇಲ್ದೇ ಇರೋ ಜವಾಬ್ದಾರಿ ಮದ್ವೆ ವಿಷಯಕ್ಕೆ ಮಾತ್ರ ಬಂದ್ಬಿಡತ್ತಾ? ಆಯ್ತು 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 ರೇವತಿ, ಇಂತಲ್ವ ನನಗೆ ಮರ್ಯಾದೆ? ಹಣಕ್ಕೋಸ್ಕರ ಬದುಕ್ತಾನಲ್ಲ ನಾನು, ಮರ್ಯಾದೆಗೋಸ್ಕರ ಬದುಕ್ತಾನ ನಾನು. ಒಂದು ಹೆಂಡತಿ 2 ಹೆಣ್ಣು ಮಕ್ಕಳು ಸಾಕಿದ್ದೀನಿ ನಾನು. ಈಗ ನಿನಗೆ ರೆಕ್ಕೆ ಬಂದ್ಬಿಡ್ತಲ್ಲ, ರೆಕ್ಕೆ ಮೇಲೆ ನಾನೇನಕ್ಕಿರ್ಲಿ. ರೀ, ಏನ್ರಿ ಮಾಡ್ತಿದ್ದೀರಾ? ಇಲ್ಲಿ ಕಿಮ್ಮತ್ತಿರಲ್ವ, ಆ ಜಾಗದಲ್ಲಿ ನಾನು ಇರೋದೇ ಇಲ್ಲ. ರೀ, ಯಾಕ್ರಿ ಹೀಗೆ ಆಡ್ಸಿದೀರಾ? ಅಪ್ಪ, ಏನಕ್ಕೆ ಹಿಂಗ್ ಮಾಡ್ತಿದೀಯ ಅಪ್ಪ? ಏಯ್, ನಿನ್ನಿಂದ ಅಪ್ಪಂಗ್ ನೆಮ್ಮದಿನೇ ಇಲ್ವಲ್ಲೇ? ರೀ 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 ರೀ, ಈಗ ಮನೆ ಬಿಟ್ಟು ಹೋಗುವಂತದ್ದು ಏನ್ರಿ ಹಾಕಿದ್ದಾರೆ? ಗಂಡದಿಕ್ಕು ಅನಿಸ್ಕೊಂಡವನಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಅವಳು. ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು. ತಪ್ಪತ್ ಸತ್ತೋದ ಈರಪ್ಪನು ಮನೆ ಬಿಟ್ಟು ಹೋದ್ರೆ
ಯಾರು ಬರ್ತಾರೆ ಮದುವೆ ಆಗಕ್ಕೆ ಇವಳನ್ನ? ಯಾರು ಬರ್ತಾರೆ? ಬರ್ತಾರೆ ಅಲ್ಲ, ಬಂದಿದ್ದಾರೆ. ಹೆಸರು ರವಿ ಅಂತ, ನನ್ನನ್ನ ಇಷ್ಟಪಡ್ತಿದ್ದಾರೆ. ಕಂಪನಿ ಕಟ್ಟೋಕೆ ನನ್ನ ಜೊತೆ ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ನಾವಿಬ್ರು ಸೇರಿ ಹೊಸ ಕಂಪನಿ ಶುರು ಮಾಡ್ತೀವಿ. ಲವ್ ಮಾಡ್ತಾ ಇದ್ದಾನ ಹಾಗಂತ ಅವನೇ ಹೇಳಿದ್ನ? ನಿನ್ ಯಾವನೇ ಲವ್ ಮಾಡ್ತಾನೆ? ಅವನು ನಾಟಕ ಆಡ್ತಾ ಇರ್ಬೋದು. ಮೂರೇ ದಿನ ನಿನ್ ಜೊತೆಲಿದ್ದು ಮಜಾ ಮಾಡಿ ಕೈ ಕೊಟ್ಟು ಹೋಗ್ತಾ ಇರ್ತಾನೆ. ನೋಡ್ತಾ ಇರು. ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ ಮಹೇಶ್ ಸರ್. ನಾಳೆನೇ ಅವನ ಮನೆ ಕರ್ಕೊಂಡ್ ಬರ್ತೀನಿ. ಇದೇ ಮಾತಾ? ಸರಿ, ನಂದು ಒಂದ್ ಮಾತಿದೆ. ಸೂಟ್ ಕೇಸ್ನ ಇಲ್ಲೇ ಇಟ್ಟಿದ್ದೀನಿ. ಅವನ್ ಯಾವನೋ ಸತ್ಯ ಹರಿಶ್ಚಂದ್ರ ನಿನ್ನನ್ನೇ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ದಲ್ಲ, ಅವನ್ನ ಕರ್ಕೊಂಡ್ ಬಾ, ನಾನು ನೋಡ್ತೀನಿ. ಒಂದು ವೇಳೆ ನೀನ್ ಹೇಳ್ದಂಗೆ ಅವನ್ ಬಂದ ಅಂತ ಇಟ್ಕೋ, ನಾನು ಸೋತೆ ಅನ್ಕೊಂಡು ಮನೆ ಬಿಟ್ಟು ಹೊರ್ಟೋಗ್ತೀನಿ. ಒಂದು ವೇಳೆ ಅವನು ಬರ್ಲಿಲ್ಲ ಅಂತ ಇಟ್ಕೋ, ಆವಾಗ ಮಾತ್ರ ನಾನು ನನ್ನ ಸೂಟ್ ಕೇಸು ಈ ಮನೇಲಿ ಇರ್ತೀವಿ, ನೀನಿರಲ್ಲ. ಆಲ್ ದ ಬೆಸ್ಟ್. ನೀನ್ ಇರ್ಬೇಕಾಗಿತ್ತು ಶಿವು. ಇವತ್ತು ಯಾಕೋ ನೀನ್ ತುಂಬಾ ನೆನಪಾಗ್ತಿದ್ಯಾ. ನೀನು ನನ್ನ ಎಲ್ಲೋ ಕೂತ್ಕೊಂಡು ನೋಡ್ತಿದ್ಯಾ ಅಲ್ವಾ? ನೋಡ್ತಿದ್ರೆ ನಿಂಗೂ ಸಂಕಟ ಆಗ್ತಿರತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನೆಲ್ಲೋ ಓದಿದ್ದೆ, ನಮಗಾಗೋ ಸಂಕಟಕ್ಕಿಂತ ಮಕ್ಳಿಗಾಗೋ ಸಂಕಟ ತಂದೆ ತಾಯಿಗೆ ಜಾಸ್ತಿ ನೋವು ಕೊಡುತ್ತಂತೆ. ಬೇಡ, ನೀನ್ ಸಂಕಟ ಪಡ್ಬೇಡ, ನಾನೇ ಇನ್ನೂ ಗಟ್ಟಿ ಆಗ್ತೀನಿ. ದುಃಖ ಎದುರಿಸೋದನ್ನ ಕಲ್ತ್ಕೋತೀನಿ ಶಿವು. ಕಷ್ಟ ಮರ್ತು ಹೋರಾಡೋಕೆ ಜಗತ್ತೇ ಜೊತೆ ಆಗುತ್ತೆ ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು.
ಏನ್ ಮೇಡಮ್ ಎಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಾ? ಆರಾಧನಾ ಏನಾಯ್ತು? ಅಳ್ತಾ ಇದೆಯಾ? ಓ ಮಹೇಶ್ ಸರ್ ಜೊತೆ ಜಡಪಟಿ ಆದಂಗಿದೆ. ಏನಾಯ್ತು? ಅದ್ರ ಬಗ್ಗೆ ಕೇಳ್ಬೇಡ, ನನಗೆ ಮಾತಾಡಕ್ ಇಷ್ಟ ಇಲ್ಲ. ಸರಿ ಮಾತಾಡ್ಬೇಡ, ಆದ್ರೆ ನನ್ಗೊಂದ್ ಮಾತು ಹೇಳು. ಒಬ್ರು ಹಿಂಗೆ ಅಂತ ಗೊತ್ತಾದ್ಮೇಲೆ ಎಷ್ಟು ಅಂತ ಅವ್ರಿಗೋಸ್ಕರನೇ ಆಳೋದು ಹೇಳು. ನಿನ್ ತಲೆ ಹೋಗೋ, ನಿನ್ ಫಿಲಾಸಫಿ ಎಲ್ಲ ಬೇಡ ನನ್ಗೆ ಇವಾಗ. ಸರಿ, ಫಿಲಾಸಫಿಯಿಂದ ಹೊಟ್ಟೆ ತುಂಬಲ್ಲ, ಊಟ ಮಾಡ್ತೀಯಾ? ಸ್ವಲ್ಪ ತಿಂದೆ, ನಾನೇನಾದ್ರೂ ತಂದ್ಕೊಡ್ಲಾ? ಊಟ ಆಯ್ತು ಅಂತ ಅನ್ನಲ್ಲ, ಮತ್ ಸ್ವಲ್ಪ ತಿಂದೆ ಅಂತ ಅಂದ್ಯಲ್ಲ, ಅದಕ್ಕೆ ಇನ್ನೇನಾದ್ರೂ ತಿಂಡಿ ನಾನು ತಂದ್ಕೊಡ್ಲಾ ಅಂತ ಕೇಳ್ದೆ ಅಷ್ಟೇ. ಬೇಡ ಬರ್ಬೇಡ ಅಂತ ಹೇಳಿಲ್ವಾ? ಆಯ್ತು ಬರಲ್ಲ. ನೀನ್ ಇಷ್ಟೊಂದು ಅಳ್ತಿದ್ಯಾ ಅಂದ್ರೆ ಏನೋ ನೋವಾಗೋ ಹಾಗೆ ಹೇಳಿರ್ತಾರೆ. ಮಹೇಶ್ ಸರ್ ಏನಾಯ್ತು ಅಂತ ಹೇಳು. ಅದೆಲ್ಲ ಕೇಳೋಕ್ ಅಸಹ್ಯ, ಮಾತಾಡಿ ನನ್ ಬಾಯಾಗ ಹೊಲ್ಸು ಮಾಡ್ಕೊಳ್ಳಿ. ಮುಂದೇನ್ ಮಾಡೋದು? ಬೆಳಕಾಗೋವರೆಗೂ ಹೀಗೆ ಅಳ್ತಾ ಇರೋದ, ಅಥವಾ ಇಬ್ರು ಸೇರಿ ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡೋದ? ರವಿ, ನಮ್ ಕಂಪನಿ ಬಗ್ಗೆ ನಾಳೆನೆ ಒಂದ್ ನಿರ್ಧಾರ ಮಾಡ್ಬೇಡ. ಇದನ್ನೇ ಅನುಭವಿಸಿ ಸಾಕಾಗೋಗಿದೆ ನನ್ಗೆ. ಅವಮಾನ ಮಾಡೋರ್ಗೆ ಗೆಲ್ಲೋದ್ರ ಮೂಲಕನೇ ಒಂದ್ ಉತ್ತರ ಹೇಳ್ಬೇಕು. ಈಗ ಅಳ್ತಾ ಇದ್ರೆ ನನ್ಮೇಲೆ ನನ್ಗೆ ನಾಚಿಕೆ ಅನ್ಸುತ್ತೆ. ಇದನ್ನೆಲ್ಲ ಮೀರಿ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಕಣೋ. ವೆರಿ ಗುಡ್, ಇದಪ್ಪ ಡಿಸಿಷನ್ ಅಂದ್ರೆ. ಈ ತರ ಮೋಟಿವೇಶನ್ ಇದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ನಾಳೆ ಬೆಳಿಗ್ಗೆ ಸಿಗೋಣ, ಈಗ ಆರಾಮಾಗಿ ಮಲ್ಕೋ. ಅದು ಏನು ಇನ್ನೇನಾದ್ರೂ ಹೇಳೋದಿದ್ಯಾ? ಯಾರು ಬರ್ತಾರೆ ಮದುವೆ ಆಗಕ್ಕೆ? ಬರ್ತಾರೆ ಅಲ್ಲ, ಬಂದಿದ್ದಾರೆ. ಹೆಸರು ರವಿ ಅಂತ, ನನ್ನನ್ನ ಇಷ್ಟಪಡ್ತಿದ್ದಾರೆ. ಕಂಪನಿ ಕಟ್ಟೋಕೆ ನನ್ ಜೊತೆ ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ನಾವಿಬ್ರು ಸೇರಿ ಹೊಸ ಕಂಪನಿ ಶುರು ಮಾಡ್ತೀವಿ. ನಾಳೆ ಅವ್ರ ಮನೆ ಕರ್ಕೊಂಡು ಬರ್ತೀನಿ. ಅದು ಏನೋ ಹೇಳ್ಬೇಕು ಕಣೋ, ಆದ್ರೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನೇನು ಜಡ್ಜ್ ಮಾಡಲ್ಲ, ಅದೇನ್ ವಿಷಯ ಅಂತ ಹೇಳು, ಪರವಾಗಿಲ್ಲ. ನಂಗೊಂದ್ ಹೆಲ್ಪ್ ಮಾಡ್ಬೇಕು ಕಣೋ ನೀನು. ನನ್ನ ಹತ್ರ ಏನು ಹೆಲ್ಪ್ ಗಿಲ್ಪು ಅನ್ಕೊಂಡು ಅದೇನು ಅಂತ ಹೇಳು. ಅದು ಮಹೇಶ್ ಸರು ಅವ್ರ ಅಕ್ಕನ ಮಗನ ಮದ್ವೆ ಆಗು ಅಂತ ಬಲವಂತ ಮಾಡ್ತಿದ್ರು. ಅದಕ್ಕೆ ಅವ್ರ ಹತ್ರ ನಂಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಸುಳ್ಳು ಹೇಳ್ಬಿಟ್ಟೆ. ನೀನ್ ಹೆಲ್ಪ್ ಮಾಡೇ ಮಾಡ್ತೀಯ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಮಹೇಶ್ ಸರ್ ಹತ್ರ ಕಮಿಟ್ ಆಗ್ಬಿಟ್ಟಿದ್ದೀನಿ ಕಣೋ. ಹಾ ಅಷ್ಟೇನಾ? ಇದನ್ನ ಆಗ್ಲೇ ಹೇಳಿದ್ಯಲ್ಲ, ಮತ್ತ್ಯಾಕೆ ಹೇಳ್ತಿದ್ಯಾ? ಅದು ಇನ್ ಯಾವಾಗೂ ಆಗ್ಬೋದು ಅಂತ ಆಕ್ಟಿಂಗ್ ಮಾಡು ಅಂತ ಹೇಳಿದ್ದೆ. ಆದ್ರೆ ಆಕ್ಟಿಂಗ್ ಮಾಡೋ ಟೈಮ್ ಇವಾಗ್ಲೇ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಅದ್ರಲ್ಲಿ ಆಕ್ಟ್ ಮಾಡೋದೇನು? ನಿಜವಾಗ್ಲೂ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ಜೀವಿಸ್ಬಿಡ್ತೀನಿ. ಇಂಥ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ಬರೀ ಆಕ್ಟಿಂಗ್ ಅಷ್ಟೇ. ನೀನ್ ನನ್ ಜೀವನಕ್ಕೆ ಆಧಾರ ಆಗ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಆರಂಭದಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನನ್ ಜೀವನಕ್ಕೊಂದ್ ದಿಕ್ಕಾಗ್ಲಿ ಅಂತ ಅಮ್ಮ ಇನ್ನೊಂದ್ ಮದ್ವೆ ಆದ್ಲು. ಆ ಮನುಷ್ಯನಂತ ಕ್ರಿಮಿನಲ್ನ ನಾನೆಲ್ಲೂ ನೋಡೇ ಇಲ್ಲ. ಈಗ ರವಿ ನಿನ್ ಜಾಗ ತುಂಬಾಕ್ ಬಂದಿದ್ದಾನೆ ಶಿವು. ನನಗೆ ಒಂದ್ ಭರವಸೆ ಕೊಟ್ಟಿದ್ದಾನೆ. ನನ್ ಕನ್ಸನ್ನ ಈಡೇರಿಸ್ಕೊಳ್ಳೋದಕ್ಕೆ ನಿನ್ನ ಆಶೀರ್ವಾದ ಬೇಕು ಶಿವು. ರಾಜ್, ಮಾಲ್ಡೀವ್ಸಿಗೆ ಒಬ್ಳು ಹೋಗ್ತಾ ಇದ್ಯಾ? ನೀನ್ ನನ್ನೂ ಕರ್ಕೊಂಡು ಹೋಗ್ತೀಯ ಅನ್ಕೊಂಡಿದ್ದೆ. ಅಫ್ಕೋರ್ಸ್ ಕರ್ಕೊಂಡು ಹೋಗ್ತೀನಿ ಬೇಬಿ, ಬಟ್ ಇದು ಸೋಲೋ ಟ್ರಿಪ್ ಅಲ್ವಾ? ಇದೊಂದ್ಸತಿ ನಾನು ಹೋಗಿ ಬರ್ತೀನಿ.
ಪ್ಲೀಸ್ ಬೇಬಿ ಪ್ಲೀಸ್. ಓಕೆ. ನೀನೇ ಲಕ್ಕಿ ಬಿಡಪ್ಪ. ಏನೋ ಕೆಲಸ ಮಾಡ್ದಾನೆ ಬ್ರೇಕ್ ತೊಗೊಳೋದಂದ್ರೆ ನೀನೇ. ಇಲ್ಲಿ ಸಿಕ್ಕಿರೋ ಅಪ್ಪ ಅಮ್ಮ ನಮಗೇನೋ ಸಿಕ್ಬಿಡಿದ್ರೆ ಅಲ್ವೇನಾ? ಹೌದು. ಅಲ್ಲ ಕಣೋ, ಈ ಚಿಕ್ಕ ವಯಸ್ಸಲ್ಲಿ ನೀನ್ ಅದೆಷ್ಟು ಸಲ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ಯೋ ಅಷ್ಟೆಲ್ಲ ನಾವು ಬಸ್ಸಲ್ಲೂ ಕೂತ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಬೇಗ ಪ್ಲೀಸ್. ರಾಜ್, ನನ್ಗೇನ್ ಗಿಫ್ಟ್ ತರ್ತೀಯಾ? ನಿಂಗೇನ್ ಬೇಕು ಹೇಳು, ಎಲ್ಲ ತಗೊಂಡ್ಬರ್ತೀನಿ. ಸಿಗ್ಲಿಲ್ವಾ ಇಲ್ಲಿ ಬಂದ್ ಶಾಪಿಂಗ್ ಮಾಡಿದ್ರೆ ಆಯ್ತು. ಅಲ್ಲಿ ಏರ್ಪೋರ್ಟ್ ಅಲ್ಲಿ ಬ್ರಾಂಡೆಡ್ ವ್ಯಾನಿಟಿ ಬ್ಯಾಗ್ ಸಿಗುತ್ತೆ, ನನ್ಗೆ ತಂದ್ಕೊಡ್ತೀಯಾ? ತರ್ತೀನಿ ಬೇಬಿ. ಒಂದಲ್ಲ, ಒಂದ್ 4-5. ತರ್ತೀನಮ್ಮ. 4-5 ತಗೊಂಡು ಏನೇ ಮಾಡ್ತೀಯಾ? ಏನ್ ಮಾಡೋದು? ಬೇರೆ ಬೇರೆ ಬಟ್ಟೆಗೆ ಮ್ಯಾಚಿಂಗ್ ಮಾಡ್ಕೊಳ್ತೀನಿ. ರಾಜ್ ವ್ಯಾನಿಟಿ ಬ್ಯಾಗ್ಸ್ ಜೊತೆಗೆ ನನ್ಗೊಂದಿಷ್ಟು ಗ್ಯಾಜೆಟ್ಸ್ ತಂದ್ಕೊಡ್ತೀಯಾ? ನಾನು ನಿನಗೆ ಮೆಸೇಜ್ ಮಾಡ್ತೀನಿ. ಹಾಗೆ ಅದ್ರ ಜೊತೆಗೆ ಒಂದಿಷ್ಟು ಕಾಸ್ಮೆಟಿಕ್ಸ್ ಮತ್ತೆ ಸದ್ಯ ತಾನೆ. ಕೊಡ್ತೀನಿ ಬೇಬಿ. ಓಕೆ ಸರಿ ಕೊಂಡ್ರು, ನಾನು ಹೊಡ್ತೀನಿ. ಓ 5:15 ಆಗೋಗಿದೆ, ನಾನು ಹೋಗೋ ಸಲ 1 hour ಆಗತ್ತೆ. ಓಕೆ ಗೈಸ್, ಬಾಯ್ 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 ಬಾಯ್. ಬಂದ ಮೇಲೆ ಪಾರ್ಟಿ ಮಾಡೋಣ. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರವಿ. ಇವತ್ತು ನಾನಂತೂ ಆಕಾಶದಲ್ಲಿದ್ದೀನಿ. ಈ ದಿನಕ್ಕೋಸ್ಕರ ಇಷ್ಟು ವರ್ಷ ಕಾಯ್ತಾ ಇದ್ದೆ. ನನ್ ಕನ್ಸಿಗೆ ಇವತ್ತು ಮೊದಲನೇ ಹೆಜ್ಜೆ. ತುಂಬಾ ಖುಷಿ ಆಗ್ತದೆ. ನೀನ್ ಎಲ್ಲಿದ್ಯಾ? ಇವತ್ತು ಒಂದ್ ಒಳ್ಳೆ ಕೆಲಸ ಶುರು ಮಾಡಕ್ ನಿರ್ಧಾರ ಮಾಡಿದ್ದಿಲ್ಲ. ಒಳ್ಳೇದಾಗ್ಲಿ ಅಂತ ಬೆಳಗ್ಗೆ ದೇವ್ರ ದರ್ಶನ ಮಾಡಕ್ ಹೊರಟಿದ್ವಿ. ಆದ್ರೆ ದೇವಸ್ಥಾನದ ಬಾಗ್ಲೇ ತೆಗ್ದಿಲ್ಲ ನೋಡು. ಅದಕ್ಕೆ ಟೀ ಕುಡಿತಾ ಕೂತಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಬೇಗ ಬರ್ತೀನಿ. ಒಟ್ಟಿಗೆ ತಿಂಡಿ ತಿನ್ನೋಣ. ಓಕೆ ಮೇಡಮ್. ಸರಿ ಕಣೆ, ನಾನ್ ದೇವ್ರ ಹತ್ರ ಹೋಗಿ ಬರ್ತೀನಿ.